ನಮಸ್ಕಾರ, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸಂತೋಷ್ ಪುಷ್ಪಲತಾ, ಸಹ ಶಿಕ್ಷಕಿ. ನಮ್ಮ ಶಾಲೆ ಹೆಸರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ, ಹೊಸ ಆನಹಳ್ಳಿ, ಕೊಳ್ಳೇಗಾಲ ತಾಲೂಕು, ಕೊಳ್ಳೇಗಾಲ ಟೌನ್ ಕ್ಲಸ್ಟರಲ್ಲಿ ಇದೆ ನಮ್ಮ ಶಾಲೆ. ಈ ದಿನ ನಾನು FLN ಪುಸ್ತಕಗಳು ಮತ್ತು FLN ಕಾರ್ಯಕ್ರಮದ ಬಗ್ಗೆ ಹೇಳೋದಕ್ಕೆ ಹೆಮ್ಮೆ ಪಡ್ತಿದ್ದೀನಿ. ಯಾಕೆಂದರೆ ಈ ಕಾರ್ಯಕ್ರಮದಿಂದ ಮಕ್ಕಳಿಗೆ ಅತ್ಯಂತ ಉಪಯೋಗಕಾರಿಯಾಗಿದೆ. ಯಾಕೆಂದರೆ ನಮಗೆ ಸಂಪನ್ಮೂಲ ವ್ಯಕ್ತಿಗಳು FLN ಬಗ್ಗೆ ಪ್ರೇರಣಾ ಕ್ಲಬ್ನ ಅವರು ಬಂದು ನಡವಳಿ ಯಾವ ರೀತಿ ಮಾಡಬೇಕು, ಮೀಟಿಂಗ್ ಯಾವ ರೀತಿ ಮಾಡಬೇಕು ಅಂತ ಹೇಳಿಕೊಟ್ಟ ಮೇಲೆ ಮಕ್ಕಳು ತಾವೇ 15 ದಿನಕ್ಕೊಂದು ಸತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಅಲ್ಲಿ ಅನೇಕ ರೀತಿಯಾದಂತಹ ಚರ್ಚೆಗಳನ್ನು ಮಾಡ್ತಾರೆ. ಅವರ ಕಲಿಕೆ ಹೇಗಿದೆ, ಕಲಿಕೆಯಲ್ಲಿ ಹಿಂದೆ ಉಳಿದಿರುವಂಥ ಮಕ್ಕಳನ್ನು ಯಾವ ರೀತಿ ಸಹಪಾಠಿಗಳು ಮುಂದುವರಿಸ್ಕೊಂಡು ಹೋಗೋದಕ್ಕೆ ಸಹಾಯ ಮಾಡಬೇಕು ಅನ್ನೋದು ಅವರವರೇ ಚರ್ಚೆ ಮಾಡಿಕೊಂಡು ತೀರ್ಮಾನಗಳನ್ನು ತಗೊಳ್ತಾ ಇದ್ದಾರೆ. ಅದನ್ನು ನೋಡಿದಾಗ ನನಗೆ ತುಂಬ ಆಶ್ಚರ್ಯ ಆಗುತ್ತೆ. ಯಾಕಂದರೆ ನಮ್ಮ ಗೈಡೆನ್ಸ್ ಹಿಂದೆ ಒಂದು ಸತಿ ಹೇಳ್ಕೊಟ್ಟಿದ್ದು ಬಂದು ನಾಗರಾಜ್ ಸರು ಮತ್ತು ಮಹೇಶ್ ಸರ್ ಅವರು. ಅಂಥದ್ರಲ್ಲಿ ಅವರು ಒಂದೇ ಸತಿಗೆ ಇಷ್ಟು ಚೆನ್ನಾಗಿ 2ನೇ ಮೀಟಿಂಗು 3ನೇ ಮೀಟಿಂಗ್ ಅಂತ ಮಾಡಿದಾಗ ತುಂಬ ಚೆನ್ನಾಗಿ ಮಾಡಿದ್ರು. ಮತ್ತು ಶಾಲೆಯ ಒಂದು ರಾಷ್ಟ್ರೀಯ ಹಬ್ಬಗಳು ಬಂದಾಗಲೂ ಯಾವ ರೀತಿ ಅದನ್ನು ನಡೆಸ್ಕೋಬೇಕು ಅನ್ನೋದನ್ನು ಸಹ ಕಾರ್ಯಕ್ರಮಗಳನ್ನು ಆ ಮೀಟಿಂಗಲ್ಲೇ ಅವರು ಚರ್ಚೆ ಮಾಡಿ ತೀರ್ಮಾನಕ್ಕೆ ಬರ್ತಾ ಇದ್ದಾರೆ. ಅವರವರೇ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ದಾರೆ. ಅದನ್ನು ನೋಡಿದಾಗ ನನಗೆ ತುಂಬ ಖುಷಿ ಅನ್ನಿಸ್ತಾ ಇದೆ. ಮತ್ತು ಯಾವ ಮಕ್ಕಳಲ್ಲಿ ಸಹ ಒಂದು ಸಹಭಾಗಿತ್ವ ಬರ್ತಾ ಇದೆ. ಕಲಿಬೇಕು ಅಂದಾಗ ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳನ್ನ ಚೆನ್ನಾಗಿ ಹೇಳಿಕೊಟ್ಟು ಅವ್ರನ್ನೂ ಮುಂದುವರಿಸ್ಕೊಂಡು ಹೋಗಬೇಕು ಅನ್ನೋದನ್ನು ಅವರೇ ಒಂದು ವಾಲಂಟಿಯರ್ ಆಗಿ ಬರ್ತಾ ಇರೋದು ನೋಡಿದಾಗ ನಮಗೆ ಖುಷಿ ಆಗ್ತಾ ಇದೆ. ಮತ್ತು ಇನ್ನೊಂದು ಈ FLN ಅಂತಂದಾಗ ಕೇವಲ ನಾವು ಮಕ್ಕಳಿಗೆ ಅಂತಲೇ ಅನ್ಕೋತೀವಿ. ಫೌಂಡೇಶನ್ ಲಿಟ್ರೇಸಿ ಮತ್ತು ನ್ಯೂಮರಸಿ ಅನ್ನೋದು ಅವ್ರಿಗೆ ಅಂತ ಅನ್ಕೋತೀವಿ. ಆದರೆ ನಮ್ಮ ಶಿಕ್ಷಕರಿಗೂ ಸಹ ಎಷ್ಟೋ ಸಮಯದಲ್ಲಿ ನಾವು ಒಂದು ಅಪ್ಲಿಕೇಶನ್ ಬರೀಬೇಕಾದರೂ ಸಹ ಕೆಲವುದನ್ನು ನಾವು ಪದಗಳನ್ನು ಬಳಸಬೇಕಾದ್ರೆ ಕಷ್ಟಪಡ್ತೀವಿ. ಆದರೆ ಈ ಪುಸ್ತಕಗಳು ನಮಗೂ ಸಹ ಒಂದು ಅನುಕೂಲ ಆಗ್ತಾ ಇದೆ ಅಂತ ಹೇಳೋದಕ್ಕೆ ನಾವು ಶಿಕ್ಷಕರು ಕಲಿತಾ ಮಕ್ಕಳಿಗೂ ಕಲಿಸೋದಕ್ಕೆ ಅನುಕೂಲ ಆಗಿದೆ. ಫಾರ್ ಎಕ್ಸಾಂಪಲ್, ಈಗ ನಾವು ಗಣಿತದಲ್ಲಿ ನೋಡುವಾಗ ವಿನ್ಯಾಸಗಳು ಅಂತ ಬರ್ತದೆ. ಅದರಲ್ಲಿ ಈ ಒಂದು ವಿಷಯದಲ್ಲಿ ನಮ್ಮ ಸರ್ಕಾರಿ ಶಾಲೆ ಮಕ್ಕಳು ಸ್ಪೆಷಲಾಗಿ ಕೋಚಿಂಗ್ ಕ್ಯಾಂಪ್ ಹೋಗಬೇಕಾಗಿತ್ತು. ಯಾಕಂದರೆ ನವೋದಯ ಎಕ್ಸಾಮ್ಸು ಮತ್ತು ಆದರ್ಶ ಎಕ್ಸಾಮ್ಗಳಿಗೆ ಹೋಗ್ಬೇಕಾದ್ರೆ ಸ್ಪೆಷಲ್ ಕೋಚಿಂಗ್ ಹೋಗ್ತಾರೆ ಎಷ್ಟೋ ಜನ. ಆಗ ಇಂಥವೆಲ್ಲ ನಮಗೆ ಗೊತ್ತಾಗ್ತಿರ್ಲಿಲ್ಲ ಹೇಳ್ಕೊಡ್ಬೇಕಾದ್ರೆ. ಆದರೆ ಇವಾಗ ಈ ವರ್ಕ್ ಬುಕ್ ಇರೋದ್ರಿಂದ, ಈ ಒಂದು ಚಟುವಟಿಕೆಗಳು ಇರೋದ್ರಿಂದ ಮಕ್ಕಳಿಗೆ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಸುಲಭವಾಗಿ ಮಕ್ಕಳು ಮಾಡಬಹುದು ಅನ್ನೋದಕ್ಕೆ ಸಹಾಯ ಆಗ್ತಾ ಇದೆ. ಮತ್ತು ಇಂಗ್ಲೀಷಲ್ಲೂ ಸಹ ಅವರು ವಿಷಯ ಜೋಡಣೆ ತುಂಬಾ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಒಂದಾದಮೇಲೆ ಒಂದು ಆಲ್ಫಾಬೆಟ್ ಆದಮೇಲೆ ಟ್ರೇಸ್ ಮಾಡೋದಾಗಿರ್ಬೋದು, ಸಿಂಪಲ್ ವರ್ಡ್ಸಿಂದ ಹೋಗಿರೋದು, ಕಲರಿಂಗಲ್ಲಿ ಹೋಗಿರೋದು, ಇವೆಲ್ಲವೂ ಟೀಚರ್ಸ್ಗೂ ಸಹ ಕಲಿಸೋದಕ್ಕೆ ತುಂಬಾ ಈಸಿ ಇದೆ. ಮತ್ತು ಈಸಿಗಿಂತ ಅದು ಉಪಯೋಗನೂ ಆಗ್ತಾ ಇದೆ ಮಕ್ಕಳಿಗೆ. ಯಾಕೆಂದರೆ ಕೋವಿಡ್ ಬಂದು ಕಲಿಯೋದ್ರಲ್ಲಿ ತುಂಬ ಹಿಂದೆ ಇದ್ದರು ಮಕ್ಕಳು. ಅದು ಕಲಿಕಾ ಚೇತರಿಕೆ ಬಂತು. ಆ ಪುಸ್ತಕಗಳು 2ನೇ ಕ್ಲಾಸ್ ಮಕ್ಕಳು 5ನೇ ಕ್ಲಾಸ್ ಓದ್ತಿದ್ರು. ಆದರೆ ಈಗ ಅದೇ ಬೇಸ್ ಮೇಲೆ ಈಗ 5ನೇ ಕ್ಲಾಸಲ್ಲಿರೋ ಮಕ್ಕಳು, 4ನೇ ಕ್ಲಾಸಲ್ಲಿರೋ ಮಕ್ಕಳು ಇಂಗ್ಲೀಷ್ ಕಲಿಯೋದಕ್ಕೆ ತುಂಬಾ ಸಹಾಯ ಆಗುವಂಥ ರೀತಿಯಲ್ಲಿ ಈ ಪುಸ್ತಕಗಳು, ಇಂಗ್ಲೀಷ್ ಪುಸ್ತಕ ವರ್ಕ್ ಬುಕ್ಕು ಅವ್ರಿಗೆ ತುಂಬ ಯೂಸ್ಫುಲ್ ಆಗಿದೆ. ಮತ್ತು ನೋಡಿ, ಕನ್ನಡನೂ ಅಷ್ಟೇ ಮಕ್ಕಳ ಬರವಣಿಗೆಯೂ ತುಂಬ ಚೆನ್ನಾಗಾಗಿದೆ, ಪದ ಸಂಪತ್ತು ಹೆಚ್ಚಿಸ್ಕೊಳ್ಳೋದಕ್ಕೆ ಆಗಿದೆ. ಮತ್ತು ಅವರು ವೈಯಕ್ತಿಕವಾಗಿ ಅವರು ಪದಗಳನ್ನು ಮತ್ತು ಚಿತ್ರಗಳನ್ನು, ವಾಕ್ಯಗಳನ್ನು ರಚಿಸೋದಕ್ಕೂ ಸಹ ಅನುಕೂಲ ಆಗಿದೆ. ಇದರಿಂದ ಉದ್ದೇಶ, FLN ಉದ್ದೇಶ, ಫೌಂಡೇಶನ್ ಅವರ ಬುನಾದಿ ಸಾಮರ್ಥ್ಯ ಓದೋದಕ್ಕೆ, ಬರೆಯೋದಕ್ಕೆ ಮತ್ತು ಅಭಿವ್ಯಕ್ತಿ ವ್ಯಕ್ತಪಡಿಸೋದಕ್ಕೆ ಸಹಾಯ ಆಗುತ್ತೆ ಅಂತ ನನಗೆ ಅನ್ನಿಸ್ತಾ ಇದೆ. ಮತ್ತು ನಮ್ಮ ಶಾಲೆಯಲ್ಲೂ ಸಹ ಒಂದು ಪ್ಲಾಸ್ಟಿಕ್ ಮುಕ್ತ ಶಾಲೆ ಮಾಡಬೇಕು, ಮತ್ತು ಇನ್ನೂ ಏನೇನೋ ಕಾರ್ಯಕ್ರಮಗಳನ್ನು ಹಮ್ಮಿಕೋಬೇಕು, ಮತ್ತು ಸ್ವಚ್ಛತಾ ಕಾರ್ಯವನ್ನು ಮಾಡಬೇಕು, ಮತ್ತು ಹಾಜರಾತಿ ಹೆಚ್ಚಿಸೋದಕ್ಕಾಗಿರ್ಬೋದು, ಇವೆಲ್ಲ ಮತ್ತು ಶಿಸ್ತಿನಿಂದ ಬರೋದಕ್ಕಾಗಿರ್ಬೋದು, ಇವೆಲ್ಲದಕ್ಕೂ ಸಹ ಈ FLN ಕಾರ್ಯಕ್ರಮ ತುಂಬಾ ಅನುಕೂಲ ಆಗ್ತಾ ಇದೆ. ಮಕ್ಕಳಲ್ಲಿ ಹೊಸ ರೀತಿಯಾದಂಥ ಹುಮ್ಮಸ್ಸು ಮತ್ತು ಸ್ಟಾರ್ ಪಡಿಬೇಕು ಅನ್ನೋದೆಲ್ಲ ಬರ್ತಾ ಇರೋದ್ರಿಂದ ತುಂಬ ಉತ್ತಮವಾದಂಥ ಕಾರ್ಯಕ್ರಮ ಮತ್ತು ಪ್ರಯೋಜನವಾಗಿದೆ. ಇನ್ನೂ ಹೆಚ್ಚಾದ ರೀತಿಯಲ್ಲಿ ಈ ಕಾರ್ಯಕ್ರಮ ಬರಲಿ. ಮತ್ತು ಎಲ್ಲನೂ ಮೊದಲು ಬರ್ತಾ ಇದ್ದಕ್ಕಿಂತ ಈಗ ಅದು ಟೆಕ್ಸ್ಟ್ ಬುಕ್ಗೆ ರಿಲೇಟೆಡ್ ಆಗಿರೋದ್ರಿಂದ ತುಂಬ ಉಪಯೋಗ ಆಗ್ತಾ ಇದೆ ಅಂತ ಹೇಳ್ತಾ, ಇನ್ನೂ ಹೆಚ್ಚಿನ ಕಾರ್ಯಕ್ರಮಗಳು ನಮ್ಮ ಮಕ್ಕಳ ಒಂದು ಕಲಿಕೆಗೆ ಉತ್ತಮವಾಗಲಿ, ನಮ್ಮ ಶಿಕ್ಷಕರಿಗೂ ಸಹ ಸಹಾಯ ಆಗಲಿ ಅಂತ ಕೇಳ್ಕೊಳ್ತಾ ಈ ನನ್ನ ಅಭಿಪ್ರಾಯವನ್ನು ಮುಕ್ತ ಕಂಠದಿಂದ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್.